ಶ್ರೀ ವೀರಭದ್ರೇಶ್ವರ ದೇವರ ಪಾದಗಳಿಗೆ ಪ್ರಣಮಟ್ಟು ಹುಮನಾಬಾದ್ ಹಿರಾಯ ಮಠದ ಪೀಠಾಧಿಪತಿಗಳಾದಂಥ ಈ ಜಾತ್ರಾ ನೇತೃತ್ವ ವಹಿಸಿಕೊಂಡಂತ ಸದಸ್ಯರಲ್ಲಿ ರೇಣುಕಾಗಂಗಾಧರ ಶಿವಾಚಾರ್ಯರಿಗೆ ಪರಮಟ್ಟು ಈ ಜಾತ್ರೆಯಲ್ಲಿ 10ನೇ ತಾರೀಕಿನಿಂದ ಸತತವಾಗಿ 27ನೇ ತಾರೀಕಿಗೆ ಎಲ್ಲ ಸದ್ಭಕ್ತರು ದುಡಿದು ತಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಪುರಸಭೆಯವರು ಹಾಗೂ ತಹಸೀಲ್ದಾರವರು ಹಾಗೂ ಎಲ್ಲ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಈ ಜಾತ್ರೆಗೆ ಸಹಕರಿಸಿದ್ದಾರೆ. ಅದೇ ರೀತಿ 2026ನೇ ಜಾತ್ರಾ ಮಹೋತ್ಸವ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಈಗಾಗಲೇ ನಾವೆಲ್ಲ ರಥೋತ್ಸವವನ್ನು ಮಾಡಿ ದೇವಸ್ಥಾನಕ್ಕೆ ದೇವರ ಪದಕ್ಕೆ ವಾಪಸ್ಸು ತಗೊಂಡು ಬಂದಿದ್ವಿ. 10ನೇ ತಾರೀಕಿನಿಂದ 27ನೇ ತಾರೀಕು ಒಳಗಾಗಿ ಎಲ್ಲ ಮಾಡ್ತಂದೇಗಿ ನಾನು ಏನಾರ ತಮಗೆ ಸಿಟ್ಟಿಗಾಗಲಿ ಏನೇ ಆಗಲಿ ನಂದು ಏನಾದರೂ ಕೆಟ್ಟದಿದ್ದರೆ ನನಗೆ ಇದು ಪಾದಕರ ಅರ್ಪಿಸಿ ಒಳ್ಳೆ ನಿಟ್ಟಿನಲ್ಲಿ ತಿಳ್ಕೊಂಡು ನಮ್ಗೆ ಏನೇ ಇರಲಿ ಏನಿರ್ತದೆ ವೀರಭದ್ರೇಶ್ವರ ಪಾದಕ್ಕೆ ಬೇಕು ಹೋಗೋಣ. ನಾಳೆಗಲ್ಲಿ ಇವ್ರು ಹಿಂಗಂದ್ರು ಅಲ್ಲ ಹಾಗಂದ್ರು ಅದು ಅಂದ್ರೆ ಇದು ಅಂದ್ರೆ ಯಾರು ಇಟ್ಕೋಬೇಡ್ರಿ. ನೀವೆಲ್ಲ ಸ್ವಚ್ಛ ಮನುಷ್ಯನ ದುಡ್ಡಿದ್ರೆ ವೀರಭದ್ರೇಶ್ವರ ಎಂದೂ ಕೈ ಬಿಡಲ್ಲ. ನಮಗೆ ನಮ್ಗೆಲ್ಲ 2027 ತಮ್ಮೆಲ್ಲ ಏನಾದರೂ ಕಾಯಿಸಿದ್ರೆ ವೀರಭದ್ರೇಶ್ವರಲ್ಲಿ ನಮ್ಮ ಗುರುಗಳಾಗಲಿ ತಮಗೆ ಆಶೀರ್ವಾದಿಸಿ ಒಳ್ಳೆ ರೀತಿಯಿಂದ ಆಗಲಿ ಅಂತೇಳಿ ನಾ ವೀರಭದ್ರೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅದೇ ರೀತಿ ಎಲ್ಲ ಎಷ್ಟು ಹೇಳಿದ್ರು ಕಡಿಮೆ ನಮ್ಮದು ಕಾರ್ಯಕ್ರಮ. ಯಾಕಂದ್ರೆ ಇಲ್ಲಿ ಏನೂ ಭೇದಭಾವಿಲ್ಲ. ಪಾಪ ಏನೇ ಇರಲಿ ಆಗಲ ರಾತ್ರಿ ಒಳ್ಳೆ ಎಲ್ಲ ಮೆರವಣಿಗೆ ಸಕ್ಸಸ್ ಆಗಿದೆ. ಈ ಸಾರಿ ಎಲ್ಲ ಮೆರವಣಿಗೆಯಲ್ಲಿ ಎಣ್ಣೆ ಹಚ್ಚೋದು 7 ಗಂಟೆಗೆ ಅಂದರೆ 7 ಗಂಟೆ ಸ್ಟಾರ್ಟ್. ಯಾಕಂದ್ರೆ ಅಪ್ಪನೇ ಏನು ಮಾಡಿದ್ವಿ 14ನೇ ತಾರೀಕು ಅವ್ರು ಹೇಳಿದ ಪ್ರಕಾರ ಮಾಡಿ ಲಾಸ್ಟಿಗೆ ಆನೆ ಮೆರವಣಿಗೆ ಉಂಚಿನ ಮೆರವಣಿಗೆ ಮಾಡಿ ಕಾಶಿ ಸವಾರಿಗೂ ಹೇಳಿದಂಗೆ ಮಾಡಿಕೊಂಡು ಅಕ್ಕಿ ಸವಾರಿ ಕೂಡ ಒಳ್ಳೆ ರೀತಿಯಿಂದ ಮಾಡಿ ನಮ್ಮ ದೇವಸ್ಥಾನದಿಂದ ಬಿಟ್ಟು ಅವ್ರು ಹೇಳಿದ್ರು 5 ಗಂಟೆ 15 ನಿಮಿಷಕ್ಕೆ ಏನು ಮಾಡ್ಕೊಂಡು ನೀವೆಲ್ಲ ದೇವರಿಗೆ ಪಲ್ಲಕ್ಕೆ ಅಕ್ಕಿ 5 ಗಂಟೆ 15 ನಿಮಿಷಕ್ಕೆ ಅಕ್ಕಿ ಪ್ರವೇಶ ಮಾಡಲೇಬೇಕು ಅಂತ ಆಜ್ಞೆ ಮಾಡಿದ್ದ ಅವ್ರು ಹೇಳಿಲ್ಲ. ನಾವೇನು ಏನೂ ಇಲ್ಲ, ಅವ್ರು ತಾನೇ ಮಾಡಿಸ್ತಾರೆ. ಜೀವನಿಗೆ ಅವರಿಗೆ ಒಂದು ಅನ್ಯತ ಸಂಬಂಧ ಇದೆ. ಹಾಗಾಗಿ ಅವ್ರು ಏನು ಮನಸ್ಸಿನಾಗಿರುತ್ತ ಸಂಕಲ್ಪ ಅದೆಲ್ಲ ನಾವು ಮಾಡೋದು ನಮ್ಮ ಧರ್ಮ ಇದೆ. ಅದಕ್ಕೆ ಎಲ್ಲರೂ ಒಳ್ಳೆ ರೀತಿಯಿಂದ ದೇವಸ್ಥಾನ ಬಿಟ್ಟ ಮೇಲೆ ಅಗ್ನಿ ಪ್ರವೇಶಗಳು 5-24 ನಿಮಿಷಕ್ಕೆ ಪ್ರವೇಶ ಮಾಡಿ ಒಳ್ಳೆ ರೀತಿಯಿಂದ ಅಗ್ನಿ ಆಯಿತು. ಅಗ್ನಿ ಆಗಿದ ಮೇಲೆ ತೇರಿಂದ ಅದೇ ಹೇಳಿದ್ರು 5 ಗಂಟೆ 15 ನಿಮಿಷಕ್ಕೆ ಏನು ಮಾಡಲು ಗೊತ್ತಿಲ್ಲ. ತೇರಿಂದು ಮೆರವಣಿಗೆ ಆಗಿ ತೇರಿ ಅಳಿಲೇಬೇಕು ಅಂತ ಅವರು ಆಜ್ಞೆ ಮಾಡಿದ್ರು. ಅದರ ಸಲುವಾಗಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ 1 ದಿನ ಮೊದಲೇ ಎಲ್ಲ ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಸಹಕರಿಸಿರಿ. ಅದೇ ರೀತಿ ನೋಡಿ ಎಷ್ಟೇ ಏನೇ 5 ನಿಮಿಷ ಆ ಕಡೆ
ತಾಯಂದಿರಿಗೆ ದೇವರು ವೀರಭದ್ರೇಶ್ವರ ಐಶ್ವರ್ಯವನ್ನು ಸಂಪತ್ತುಕೊಂಡು ಕಾಪಾಡಿ ಅವರವ್ರು ಏನೋ ಮನಸ್ಸಿನಾಗ ಇದ್ದಿದ್ದು ಕೆಲಸ ಆಗಲಿ ಅಂತೇಳಿ ವೀರಭದ್ರೇಶ್ವರಲ್ಲಿ ಗುರುಗಳಲ್ಲಿ ನಾನು ಪ್ರಾರ್ಥನಾ ಮಾಡಿಕೊಂಡು ಅದೇ KG ಆಗಲಿ ಮುನ್ಸಿಪಾಲಿಟಿ ಆಗಲಿ ತಹಸೀಲ್ದಾರ್ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಎಲ್ಲರೂ ಸಹಕರಿಸಿದ್ದಾರೆ. ಯಾಕಂದ್ರೆ ಪೊಲೀಸರು ಎಲ್ಲ ಗೌರ್ಮೆಂಟ್ ಪೂರ ಗೌರ್ಮೆಂಟ್ ಫುಲ್ ನಮ್ಗೆ ಸಹಾಯ ಮಾಡೋದು ಅವ್ರಿಗೆ ನಾವೆಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ದುರ್ಗವಾಗಲಿ ವೀರಭದ್ರೇಶ್ವರ ತಮ್ಮೆಲ್ಲರಿಗೆ ಏನೇ ಆಸೆ ಐದು